ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2025ರಲ್ಲಿ ನಡೆದಿರುವಂಥ TET ಪೇಪರ್ 2 ಅಂದರೆ ಡಿಸೆಂಬರ್ 7ನೇ ತಾರೀಕು 2025ರಲ್ಲಿ ನಡೆದಿರುವಂತಹ ಗಣಿತ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟಾಗಿ ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದಾಗಿತ್ತು ಅನ್ನೋದನ್ನು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಮ ಸ್ಕೋರ್ಗಳನ್ನು ಇದರಿಂದ ನೀವು ತಿಳ್ಕೊಬೋದು ಮತ್ತು ಮುಂದೆ ನೀವು GPSR ಮತ್ತು HSTR ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ನಮ್ಮ ಚಾನಲಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಲವಾರು ಕಾಂಟೆಂಟ್ಗಳಿವೆ. ಅಂದರೆ ಹೈಸ್ಕೂಲ್ ಲೆವೆಲ್ಗೆ ಸಂಬಂಧಿಸಿದ ಎಲ್ಲ ಮ್ಯಾಥ್ಸ್ ಸೊಲ್ಯೂಷನ್ಗಳಿದ್ದಾವೆ. ದಯವಿಟ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ವಿಸಿಟ್ ಮಾಡ್ಬೋದು. ಫಿಸಿಕ್ಸನ್ನು ಕೂಡ ನಮ್ಮ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೆಲವೊಂದಿಷ್ಟು ಚಾಪ್ಟರ್ಗಳನ್ನು. ಮುಂದೆ ಬರುವಂಥ GPSR ಮತ್ತು HSTR ಎಕ್ಸಾಮಿನೇಷನು ಕಾಲ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಮುಂದೆ ಬರುವಂಥ ವಿಡಿಯೋ ಸರಣಿಗಳಲ್ಲಿ HSTR ಮತ್ತು GPSR ಎಕ್ಸಾಮ್ ಕೂಡ ಎರಡೂ ಸಿಮಿಲರ್ ಆಗಿ ಸಿಲೆಬಸ್ ಇರೋದರಿಂದ ನಾವು ಎರಡನ್ನೂ ಕೂಡ ಒಟ್ಟಿಗೆ ಸ್ಟಡಿ ಮಾಡ್ತಾ ಎಲ್ಲ ಚಾಪ್ಟರ್ಗಳನ್ನು ಅಬ್ಜೆಕ್ಟಿವ್ ಟೈಪ್ ಮತ್ತು ಥಿಯರಿ ವೈಸ್ ಎಲ್ಲವನ್ನು ಕೂಡ ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ ಮತ್ತು ಯಾರಿಗೆಲ್ಲ ಅವಶ್ಯಕತೆ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾವು ಈಸಿ ಟ್ರಿಕ್ಸಾಗಿ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. TET ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದ್ರಿಂದ ನಾವಿಲ್ಲಿ ಶಾರ್ಟ್ ಮೆಥಡನ್ನು ಈಸಿ ಟ್ರಿಕ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಆದರೆ GPSR ಅಂತ ಬಂದಾಗ ನಾವು ಡೀಟೇಲಾಗಿ ಎಲ್ಲ ಡೇಟಾಸ್ಗಳನ್ನು ಬರೀತಾ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಈಗ TET ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ 91ನೇ ಪ್ರಶ್ನೆ ಈ ರೀತಿಯಾಗಿತ್ತು. ಒಂದು ಸಂಖ್ಯೆಯು 35% ಬೆಲೆಯು ಒಂದು ಸಂಖ್ಯೆಯ 35ರ ಬೆಲೆಯು 28 ಆದರೆ ಆ ಸಂಖ್ಯೆ ಯಾವುದು ಅಂತಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತಂದರೆ 100ಕ್ಕೆ 35 ಆದರೆ 28ಕ್ಕೆ ಎಷ್ಟು ಅಂತ ಈ ರೀತಿಯಾಗಿ ಮಾಡಿದರೆ ಇದು ಪರ್ಸೆಂಟೇಜಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಬಾರ್ದು. ನಾವು ಏನನ್ನು ಕಂಡುಹಿಡಬೇಕಾಗಿದೆ, ಯಾವ ಸಂಖ್ಯೆಯ ಒಂದು ಸಂಖ್ಯೆಯನ್ನು ಕಂಡುಹಿಡಬೇಕಾಗಿದೆ, ಕೊಟ್ಟಿರುವಂಥ ದತ್ತಾಂಶ ಡಿವೈಡೆಡ್ ಬೈ ಪರ್ಸೆಂಟೇಜ್ ಇಂಟು 100 ಮಾಡಿದಾಗ ನಮಗೆ 80 ಅಂತ ಹೇಳಿ ಸಿಗುತ್ತೆ. ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ. ನೆಕ್ಸ್ಟ್ 92ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಮೊದಲನೇ ಹೇಳಿಕೆ √x+3 ಇದು ಒಂದು ಬಹುಪದೋಕ್ತಿಯ ಅಂತ ಕೇಳ್ತಾ ಇದ್ದಾರೆ. ಯಾವ ಹೇಳಿಕೆ ಸರಿಯಾಗಿದೆ? ಇದು ಬಹುಪದೋಕ್ತಿ ಅಲ್ಲ. ಯಾಕಪ್ಪ ಅಂದರೆ √x ಎನ್ನುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾಗಿ ಇದು ಅಲ್ಲ. 2 ಒಂದು ಸ್ಥಿರ ಬಹುಪದೋಕ್ತಿ. ಹೌದು, ಯಾವುದೇ ಒಂದು x ಅಥವಾ y ವೇರಿಯೇಬಲ್ ಇಲ್ಲದೆ ಹೋದರೆ, ಚರಾಕ್ಷರಗಳು ಇಲ್ಲದೆ ಹೋದರೆ ಯಾವುದೇ ಒಂದು ಕಾನ್ಸ್ಟೆಂಟ್ ನಂಬರು ಅದು ಸ್ಥಿರ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 2. ಆದರೆ 3 ಮತ್ತು 4 ಯಾಕೆ ತಪ್ಪಿದ್ದಾವೆ ಅಂತ ಅವುಗಳನ್ನು ಕೂಡ ಚೆಕ್ ಮಾಡಿ ನೋಡೋಣ. ಮೂರನೇ ಪ್ರಶ್ನೆ, ಒಂದು ಘನ ಬಹುಪದೋಕ್ತಿಯು ಯಾವಾಗಲೂ 2 ಶೂನ್ಯತೆಗಳನ್ನು ಹೊಂದಿರುತ್ತೆ. ವರ್ಗ ಬಹುಪದೋಕ್ತಿ 2 ಶೂನ್ಯತೆಗಳನ್ನು ಹೊಂದಿರುತ್ತೆ. ಘನ ಬಹುಪದೋಕ್ತಿಯು 3 ಶೂನ್ಯತೆಗಳನ್ನು ಹೊಂದಿರುತ್ತೆ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಶೂನ್ಯ ಬಹುಪದೋಕ್ತಿಯ ಡಿಗ್ರಿ 1 ಆಗಿರುತ್ತದೆ. ಶೂನ್ಯ ಬಹುಪದೋಕ್ತಿಗೆ ಯಾವುದೇ ರೀತಿಯಾದ ನಂಬರ್ಸ್ಗಳಿರೋದಿಲ್ಲ. 0:1 ಅಂದರೆ 0ಕ್ಕೆ ಯಾವುದೇ ಡಿಗ್ರಿ ಇದ್ದರೂ ಅದು ಏನಾಗಿರುತ್ತೆ, 0ನೇ ಆಗಿರುತ್ತೆ. ಹಾಗಾಗಿ 1 ಆಗಿರೋದಿಲ್ಲ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪು. ಸರಿಯಾದ ಉತ್ತರ ಆಪ್ಷನ್ 2 ಇದು ಒಂದು ಸ್ಥಿರ ಬಹುಪದೋಕ್ತಿ ಆಗಿದೆ. 93ನೇ ಪ್ರಶ್ನೆ, ಚಿತ್ರದಲ್ಲಿ AB ಮತ್ತು CD ರೇಖೆಗಳು O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾಗಿ OEಯು ಆ್ಯಂಗಲ್ DOBಯ ಕೋನಾರ್ಧಕ ರೇಖೆ ಆಗಿದೆ. ಹಾಗಾದರೆ ಆ್ಯಂಗಲ್ AOD 80 ಡಿಗ್ರಿ ಆದರೆ ಆ್ಯಂಗಲ್ DOEಯನ್ನು ಕಂಡುಹಿಡಿಯಿರಿ. ನೋಡಿ, ನಮಗೆ ಇಲ್ಲಿ ಕೋನಗಳು ಮತ್ತು ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಿಸಿದಾಗಿ ಚಾಪ್ಟರ್ ನಾವು ಓದ್ಕೊಂಡಿದ್ರೆ ಇದು ಗೊತ್ತಾಗಿರುತ್ತೆ. ಸೊ ನಾವು 8th 9th 10th ಬರುವಂಥ ಎಲ್ಲ ಮ್ಯಾಥ್ಸನ್ನು ಸೊಲ್ಯೂಷನ್ ಮಾಡಿರೋದ್ರಿಂದ
ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ಚಾಪ್ಟರ್ಗಳ ಸೊಲ್ಯೂಷನ್ಗಳನ್ನು ನೋಡ್ಬೋದು. ಈಗ GPSTR ಮತ್ತು HSTR ಎಕ್ಸಾಮಿನೇಷನ್ಗೆ ರಿವಿಷನ್ ಕ್ಲಾಸ್ಗಳನ್ನು ನಾವೀಗ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಹಿಂದೆ ಇರುವಂಥ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ಪ್ರತಿಯೊಂದು ಚಾಪ್ಟರ್ನ ಪ್ರತಿಯೊಂದು ಪ್ಲೇಲಿಸ್ಟಲ್ಲಿ ನೀವು ವಿಸಿಟ್ ಮಾಡಿ ನೋಡ್ಬೋದು. ಸೊ ಇವಾಗ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಿಸಿದ ಹಾಗೆ ಇಲ್ಲಿ ನಮಗೆ ಏನಪ್ಪ ಅಂದರೆ ಒಂದು ಸರಳ ಕೋನದಲ್ಲಿ ಉಂಟಾದ ಕೋನಗಳು ಸರಳ ಯುಗ್ಮಗಳು. ಅಂದರೆ ಈಗ AB ಎನ್ನುವಂಥದ್ದು ಒಂದು ಸರಳ ರೇಖೆ ಆದರೆ AOD ಮತ್ತು DOB ಎನ್ನುವಂಥವು ಎರಡು ಕೋನಗಳು ಸರಳ ಯುಗ್ಮಗಳು ಅಥವಾ ಲೀನಿಯರ್ ಪೇರ್ ಅಂತ ಹೇಳಿ ಕರಿತೀವಿ. ಈ ಎರಡೂ ಕೋನಗಳು ಲೀನಿಯರ್ ಪೇರ್ ಆಗಿದರೆ ಅವುಗಳ ಬೆಲೆ 180 ಡಿಗ್ರಿ ಆಗಿರುತ್ತೆ. ಈಗ ಆಲ್ರೆಡಿ 80 ಕೊಟ್ಟಿದ್ದಾರೆ, ಉಳಿದೆಷ್ಟು ಈ ಆ್ಯಂಗಲ್ 100 ಡಿಗ್ರಿ. 100 ಡಿಗ್ರಿ ಬಂತಂತ ಆಪ್ಷನ್ ಹಾಕಿಬಿಡಬೇಡ್ರಿ, ಇದು ಕೂಡ ತಪ್ಪಾಗಿದೆ. ಯಾಕಪ್ಪ ಅಂದರೆ ನಾವೀಗ DOEಯನ್ನು ಕಂಡುಹಿಡಿಬೇಕು. OE ಎನ್ನುವಂಥದ್ದು DOBಯ ಕೋನಾರ್ಧಕ ಅಥವಾ ಬೈಸೆಕ್ಟರ್ ಆಗಿರೋದ್ರಿಂದ, ಬೈಸೆಕ್ಟರ್ ಅಂದರೆ ಏನಪ್ಪ, ಒಂದು ಆ್ಯಂಗಲನ್ನು ಎರಡು ಭಾಗಗಳಾಗಿ ಮಾಡೋದಕ್ಕೆ ಬೈಸೆಕ್ಟರ್ ಅಥವಾ ಕೋನಾರ್ಧಕ ಅಂಥೇಳಿ ಕರಿತೀವಿ. ಹಾಗಾಗಿ ಇದು ಕಂಪ್ಲೀಟ್ ಕೋನಾರ್ಧಕ ಎನ್ನುವಂಥದ್ದು. ಈ ಕೋನ 100 ಡಿಗ್ರಿ ಆದರೆ ಕೋನಾರ್ಧಕ ಅಂದಾಗ ಈ ಕಡೆ 50, ಈ ಕಡೆ 50, ಸರಿಯಾದ ಉತ್ತರ ಕೂಡ 50. ಈ ರೀತಿಯಾಗಿ ಕೋನಗಳು ಮತ್ತು ರೇಖೆಗಳಿಗೆ ಸಂಬಂಧಿಸಿದ ಹಾಗೆ ನಾವು ಆನ್ಸರ್ಗಳನ್ನು ನೋಡ್ಕೋಬೇಕು. 94ನೇ ಪ್ರಶ್ನೆ, ಒಂದು ಚತುರ್ಭುಜದ 3 ಕೋನಗಳು 98 ಡಿಗ್ರಿ, 62 ಡಿಗ್ರಿ, 84 ಡಿಗ್ರಿ ಆದರೆ ಅದರ 4ನೇ ಕೋನವು ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಚತುರ್ಭುಜದ ಗುಣಲಕ್ಷಣಗಳು ಗೊತ್ತಿರಬೇಕು. ಏನಪ್ಪ ಅಂದರೆ ಚತುರ್ಭುಜದ ಒಳಕೋನಗಳ ಮೊತ್ತ 160 ಡಿಗ್ರಿಗೆ ಸಮನಾಗಿರ್ತದೆ. ಸೊ ಈ ಮೂರೂ ಕೋನಗಳನ್ನು ಕೂಡಿಸಿ ಅದು ನಮಗೆ 244 ಬರುತ್ತೆ. 360 244 ಕಳೆದ್ರೆ 116 ಬರುತ್ತೆ. 116 ಎನ್ನುವಂಥದ್ದು ಅಧಿಕ ಕೋನ. ಲಘು ಕೋನ ಅಂದರೆ ಲೆಸ್ ದೆನ್ 90 ಆಗಿರುತ್ತೆ. ಅಧಿಕ ಕೋನ ಅಂದರೆ ಇದು ಗ್ರೇಟರ್ ದೆನ್ 90 ಆಗಿರುತ್ತೆ. ಲಂಬ ಕೋನ ಅಂದರೆ ಈಕ್ವಲ್ ಟು 90 ಆಗಿರುತ್ತೆ. ಸರಳ ಕೋನ ಅಂದರೆ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ 116 ಎನ್ನುವಂಥದ್ದು ಗ್ರೇಟರ್ ದೆನ್ 90 ಆಗಿರೋದ್ರಿಂದ ಈ ಒಂದು ಕೋನ 4ನೇ ಕೋನ ಅಧಿಕ ಕೋನ ಆಗಿರುತ್ತೆ. ನೆಕ್ಸ್ಟ್ 95ನೇ ಪ್ರಶ್ನೆ, -4m+3 ಅಥವಾ -4m−3 ಇಂಟು -4m+1 -4/6 ಆದರೆ ಎಮ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದಕ್ಕೆ ನಮಗೆ ಒಂದು ಬೇಸಿಕ್ ಆಗಿರುವಂತಹ ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪ ಅಂದರೆ ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ, ಘಾತ ಸಂಖ್ಯೆಗಳು ಬೇರೆ ಬೇರೆಯಾಗಿದ್ದಾಗ ಅವುಗಳನ್ನು ಏನು ಮಾಡಬೇಕು, ಕೂಡಿಸಬೇಕು. a/n ಇದ್ದಾಗ a/m+n ಅನ್ನುವಂಥ ಸೂತ್ರ ನಮಗೆ ಗೊತ್ತಿರಬೇಕು. ಇದೇ ಒಂದು ಸೂತ್ರವನ್ನು ನಾನೇನು ಮಾಡ್ತೀನಿ, ಈಗ ಯೂಸ್ ಮಾಡ್ಕೋತೀನಿ. ಇದು a/m ಇದ್ದಾಗೆ, ಇದು a/n ಇದ್ದಾಗೆ, ಇದು a/m+n. ಈಗ a/m+n -4/6. ಈ ಕಡೆ ಕೂಡ -4 ಇದೆ, ಈ ಕಡೆ ಕೂಡ -4 ಇದೆ. ಎರಡು -4 ಕ್ಯಾನ್ಸಲ್ ಆಗಿ ಈಗ m+m 2m, 3 + 1 4 = 6. 2m = 6 - 4 2 ಬರುತ್ತೆ. m = 1. ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. 96ನೇ ಪ್ರಶ್ನೆ, ಒಂದು ವೃತ್ತದ ವಿಸ್ತೀರ್ಣವು 49 π ಚದರಮಾನವಾದರೆ ಅದರ ಚತುರ್ಥಕದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಒಂದು ತ್ರಿಭುಜದ ವಿಸ್ತೀರ್ಣ ಅಂತ ಕನ್ಸಿಡರ್ ಮಾಡಿದಾಗ ಒಂದು ವೃತ್ತದ ವಿಸ್ತೀರ್ಣ ಅಂತ ಕನ್ಸಿಡರ್ ಮಾಡಿದಾಗ ಈ ಒಂದು ವೃತ್ತದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 49 π ಅಂತ ಕೊಟ್ಟಿದ್ದಾರೆ. ವಿಸ್ತೀರ್ಣ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಸೊ ಇವಾಗ ನಮಗೆ ಒಂದು ಚತುರ್ಥಕದ ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾರೆ.
ಈಗ ಒಂದು ವೃತ್ತವನ್ನು ನಾವು 4 ಭಾಗವನ್ನು ಮಾಡಿದಾಗ ಇದು 1 ಚತುರ್ಥಕ, 2 ಚತುರ್ಥಕ, ಇದು 3, ಇದು 4 ಚತುರ್ಥಕ. ನಮಗೆ ಬೇಕಾಗಿರೋದು ಒಂದೇ ಒಂದು ಚತುರ್ಥಕದ ವಿಸ್ತೀರ್ಣ. ಹಾಗಾಗಿ ಇದು 1/4 ಅಂತಾಯಿತು. ಡಿವೈಡೆಡ್ ಬೈ 4 ಅಂತಂದಾಗ ನಮಗೆ ಸರಿಯಾದ ಉತ್ತರ ಆಪ್ಷನ್ 1 ಸಿಗ್ತಾಯಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 97ನೇ ಪ್ರಶ್ನೆ. 1, 4, 10, P, 16 ಸಂಖ್ಯೆಗಳ ಗುಂಪಿನ ಸರಾಸರಿಯು 9 ಆದಾಗ ಪಿನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಎಷ್ಟು? 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳ ಸರಾಸರಿ 9 ಅಂತಾದರೆ ಪಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಸರಾಸರಿ ನಮಗೆ ಸೂತ್ರ ಗೊತ್ತಿರಬೇಕು. ಸರಾಸರಿ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳ ಮೊತ್ತ ಅಂತಂದರೆ ಎಷ್ಟು? ಇದು 10, ಇದು 26. 10 + 16 26. 26 + 4 30. 30 + 1 31. ಇನ್ನೂ ಒಂದು ಸಂಖ್ಯೆ ಇದೆ, ಅದು P ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳೆಷ್ಟು? 1 2 3 4 5. ಸರಾಸರಿ ಎಷ್ಟು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. 9 × 5 = 45. ಇದು 31 ಈ ಕಡೆ ಬಂದಾಗ -1 ಆಗುತ್ತೆ. P = 14. P = 14. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 92ನೇ ಪ್ರಶ್ನೆ. 2 ಸಂಖ್ಯೆಗಳ ಗುಣಲಬ್ಧವು, ಯಾವುದೇ 2 ಸಂಖ್ಯೆಗಳಿದ್ದಾವೆ, ಅದನ್ನು ಒಂದು X ಇನ್ನೊಂದು Y ಅಂತ ಅಂದ್ಕೊಂಡ 2 ಸಂಖ್ಯೆಗಳ ಗುಣಲಬ್ಧ. ಒಂದು ಸಂಖ್ಯೆ ಏನಿದೆ? -4/9 ಆದರೆ ಮತ್ತೊಂದು ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಒಂದು ಸಂಖ್ಯೆ -4/9 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2 ಸಂಖ್ಯೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. -28/27. ಈಗ ಎಕ್ಸನ್ನು ಕಂಡುಹಿಡಬೇಕಾಗಿದೆ. ಈ ಟರ್ಮು ಈ ಕಡೆ ಬಂದಾಗ, ಅಂದರೆ ಇದು ಮಲ್ಟಿಪ್ಲಿಕೇಶನ್ ಇದೆ, ಇದು ಹೋಲ್ ಟರ್ಮಲ್ಲಿ ಡಿವಿಷನ್ ಆದಾಗ ಇದು ವೃತ್ಕ್ರಮ ಅಥವಾ ಇನ್ವರ್ಸ್ ಆಗುತ್ತೆ. ಇನ್ವರ್ಸ್ ಆದಾಗ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 9 1 9 3 27, 4 1 4 7 28. ಹಾಗಾಗಿ X = 7/3. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. ನೆಕ್ಸ್ಟ್ 99ನೇ ಪ್ರಶ್ನೆ. ಪಾದದ ವಿಸ್ತೀರ್ಣ 49πcm² ಮತ್ತು ಎತ್ತರ 12 ಸೆಂಟಿಮೀಟರ್ ಇರುವ ಒಂದು ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. ಸೊ ಇವಾಗ ಒಂದು ಶಂಕು ಅಂತಂದಾಗ ಶಂಕುವಿನ ತಳವು ವೃತ್ತಾಕಾರದಲ್ಲಿ ಇರುತ್ತೆ. ಈ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ 1/3πr² ಅಂತ ಇದೆ. ಈಗ ಪಾದದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಪಾದದ ವಿಸ್ತೀರ್ಣ ವೃತ್ತಾಕಾರದಲ್ಲಿ ಇರೋದ್ರಿಂದ ವೃತ್ತದ ವಿಸ್ತೀರ್ಣ πr² = 49π ಆದರೆ ಈಗ ನಾವು ಶಂಕುವಿನ ಘನಫಲವನ್ನು ಕಂಡುಹಿಡ್ಕೋಬೇಕು. 1/3πr² ಅಂದರೆ ಆಲ್ರೆಡಿ ಕೊಟ್ಟಿದ್ದಾರೆ, 49π ಅಂತ ಇಂಟು h. ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ. h ಅಂದರೆ ಎಷ್ಟಿದೆ? 12 ಇದೆ. 3 1 3 4 12, 49 4 196. ಇದು πcm². ಇದು cm ಘನಫಲ ಅಂದಾಗ ಕ್ಯೂಬ್ ಆಗಬೇಕು. cm³ ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ 100ನೇ ಪ್ರಶ್ನೆ. 1:2:3 ಅನುಪಾತದಲ್ಲಿರುವ 3 ಸಂಖ್ಯೆಗಳ ವರ್ಗಗಳ ಮೊತ್ತವು 896ಕ್ಕೆ ಸಮನಾದರೆ ಆ 3 ಸಂಖ್ಯೆಗಳು ಯಾವುವು ಅಂತ ಇದೆ. ಅನುಪಾತದಲ್ಲಿ ಕೊಟ್ಟಾಗ ನಾವು ಮೊದಲಿಗೆ ಇದರೊಂದಿಗೆ ಒಂದು ಚರಾಕ್ಷರವನ್ನು ತಗೋಬೇಕು. ಅಂದರೆ ನಾವು 3 ಬೇರೆ ಸಂಖ್ಯೆಗಳನ್ನ ಕಂಡುಹಿಡಬೇಕಾಗಿದೆ. ಹಾಗಾಗಿ ಒಂದು x ಮತ್ತು ಇನ್ನೊಂದು 2x 3x ಇವುಗಳ ಮೊತ್ತ ಮತ್ತು ಎಂಥ ಮೊತ್ತ? ವರ್ಗಗಳ ಮೊತ್ತ. 1²
2 square, 3 square, 896. 1 x square, 2 2s are 4, x square, 3 3s are 9, x square, 896, 9 plus 4, 13, 13 plus 1, 14, x square is equal to 896. So x square is equal to 896 divided by 14. So 14 ಇಂದ ಕ್ಯಾನ್ಸಲ್ ಮಾಡಿದಾಗ 14 1 14 6 ಆ್ಯಂಡ್ 14 4 ಈಗ 64 ಬರ್ತಾ ಇದೆ. 64 ಎನ್ನುವಂಥದ್ದು 8ರ ವರ್ಗ ಸಂಖ್ಯೆ ಆಗಿದೆ. ಹಾಗಾಗಿ x ಈಕ್ವಲ್ ಟು 8 ಆಯಿತು. ಅಂದರೆ 1x ಈಸ್ ಈಕ್ವಲ್ ಟು 8, 2x ಈಕ್ವಲ್ ಟು 8 ಆದರೆ 2x ಅಂದರೆ ಇನ್ನೊಂದು ಸಂಖ್ಯೆ 16, 3 8 ಅಂದಾಗ 8 3 24. ಹಾಗಾದರೆ ಒಂದು ಸಂಖ್ಯೆ, ಈ ಮೂರು ಸಂಖ್ಯೆಗಳು 8, 16, 24. ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 101ನೇ ಪ್ರಶ್ನೆ. ಒಂದು ಬಿಂದು -a ಮತ್ತು a ಅಂದರೆ ಇದು ಒಂದು ಬಿಂದು, ಇದರ ನಿರ್ದೇಶಾಂಕ -1 ಮತ್ತು ಮೂಲ ಬಿಂದುವಿನ ನಡುವೆ ಇರುವಂಥ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಡಿಸ್ಟೆನ್ಸ್ ನಿರ್ದೇಶಾಂಕ ರೇಖಾಗಣಿತದಲ್ಲಿ ದೂರ ಸೂತ್ರ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿರಬೇಕು, ಅಥವಾ ಮೂಲದಿಂದ ಬೇರೆ ಒಂದು ಬಿಂದುವಿನ ನಡುವೆ ನಾವು ಕಂಡುಹಿಡಿಯಲು ಬಳಸುವಂಥ ಸೂತ್ರ ಇದೆ. ಸಿಂಪಲ್ ಆಗಿದೆ. d = x² + y² ಅಂತ. ಸೊ ಇವಾಗ x² ಅಂದರೆ -a², y² ಅಂದರೆ a ಇದೆ, a². ಸೊ ಇವಾಗ ನೋಡಿ, ಸೊ ಇವಾಗ -a² ಆಗುತ್ತೆ, ಇದು a² ಕೂಡ a² ಆಗುತ್ತೆ. ಇವಾಗ ನಾವು a² ಹೊರಗಡೆ ತೆಗೆದಾಗ a² 1 + 1 ಅಂತ ಆಗುತ್ತೆ. ಇವಾಗ a² √ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ a ಹೊರಗಡೆ ಬರುತ್ತೆ. ಇದು 1 + 1 √2 ಯೂನಿಟ್ ಎನ್ನುವಂಥದ್ದು. ಇದು ಮೂಲದಿಂದ ಬೇರೆ ಬಿಂದುವಿನ ನಡುವೆ ದೂರ ಕಂಡುಹಿಡಿಯುವಂಥ ಸೂತ್ರ ಇದಾಗಿರುತ್ತೆ. ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 102ನೇ ಪ್ರಶ್ನೆ. 7ರ 2 ಕ್ರಮಾನುಗತ ಗುಣಕಗಳ ವರ್ಗಗಳ ಮೊತ್ತವು 637 ಆದರೆ ಆ ಸಂಖ್ಯೆಗಳು ಯಾವುವು? ಮೊದಲಿಗೆ ಕ್ರಮಾನುಗತ ಸಂಖ್ಯೆಗಳು ಯಾವ್ಯಾವಿದ್ದಾವೆ ಅಂತ ನೋಡ್ಕೋರಿ. ಅಂದರೆ 7ರ 7ರ ಕ್ರಮಾನುಗತ ಗುಣಕಗಳು ಅಂದರೆ 7 ಟೇಬಲ್, ಅಂದರೆ 7ನೇ ಅಂಕಿ ಮಗ್ಗಿಯನ್ನು ತಗೋಬೇಕು, 7ನೇ ಮಗ್ಗಿ ಟೇಬಲನ್ನು. ಸೊ ಕ್ರಮಾನುಗತ ಸಂಖ್ಯೆ ಅಂದರೆ 7 ಆದ ನಂತರ 14 ಬರಬೇಕು, 14 ಆದ ನಂತರ 21 ಬರಬೇಕು. ಆ ರೀತಿಯಾಗಿ ಕ್ರಮಾನುಗತ ಸಂಖ್ಯೆಗಳು. 7 ಆದ ನಂತರ 14 ಇದೆ, ಇದು ಕ್ರಮಾನುಗತ ಸಂಖ್ಯೆ ಇದೆ. 14 ಆದ ನಂತರ 21 ಇದೆ, ಇದು ಕ್ರಮಾನುಗತ ಸಂಖ್ಯೆ ಇದೆ. 7 ಮತ್ತು 21 ಇವು ಕ್ರಮಾನುಗತ ಸಂಖ್ಯೆ ಅಲ್ಲ, ಇದನ್ನು ನಾವು ಚೆಕ್ ಮಾಡೋದೇ ಬೇಡ. 21 ಮತ್ತು 28 ಇವು ಕೂಡ ಕ್ರಮಾನುಗತ ಸಂಖ್ಯೆಗಳಿದ್ದಾವೆ. ಸೊ ಮೊದಲನೇದಾಗಿ ನಾವೇನು ಮಾಡೋಣಪ್ಪ ಅಂದರೆ 7ರ ವರ್ಗ 49, 14ರ ವರ್ಗ 196. ಈ ಎರಡೂದ್ರ ಮೊತ್ತ ಎಷ್ಟಾಗಬೇಕಪ್ಪ ಅಂದರೆ 637 ಆಗಬೇಕು. ಆಗುತ್ತಾ? ಆಗೋದಿಲ್ಲ, ಇದು ಕೂಡ ರಾಂಗ್. ಇದನ್ನು ನೋಡೋಣ. 14ರ ವರ್ಗ 196, 21ರ ವರ್ಗ ಸಂಖ್ಯೆ ಎಷ್ಟು? 441 ಆಗಿರುತ್ತೆ. 441 ಎರಡನ್ನು ಕೂಡಿಸಿ 1 + 6 7, 9 + 4 13. ಈಗ ಇದು 6 ಬಂತು. ಹಾಗಾದರೆ ಆ ಎರಡು 7ರ ಕ್ರಮಾನುಗತ ಗುಣಕಗಳ ವರ್ಗಗಳ ಮೊತ್ತವು 637 ಆಗುತ್ತೆ. ಸರಿಯಾದ ಆಪ್ಷನ್ 2. ಓಕೆ, ಇದು ಮೊದಲೇದು ಬರೋದಿಲ್ಲ, ಇದು ರಾಂಗ್. ಎರಡನ್ನು ಕೂಡಿದಾಗ ನಮಗೆ ಬೇರೆ ಸಂಖ್ಯೆ ಬರುತ್ತೆ. ಈಗ 14ರ ವರ್ಗ 196, 21ರ ವರ್ಗ 441, ಎರಡರ ಮೊತ್ತ 637 ಆಗಿರುತ್ತೆ. ಆದರೆ ಇಲ್ಲಿ ಕೊಟ್ಟಿದ್ದಾರೆ ಮೊತ್ತವನ್ನು, ಈ ಮೊತ್ತ ಬಂದರೆ ನಮಗೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 103ನೇ ಪ್ರಶ್ನೆ. 40 ವಿದ್ಯುತ್ ಬಲ್ಬ್ಗಳಿರುವ ಬಾಕ್ಸ್ನಲ್ಲಿ 20% ಬಲ್ಬ್ಗಳು ದೋಷಪೂರಿತವಾಗಿವೆ. ಆದ್ದರಿಂದ ಉತ್ತಮವಾದ ಒಂದು ಬಲ್ಬನ್ನು
ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ 20% ಅಂದರೆ ಟೋಟಲ್ 40 ಬಲ್ಬ್ಗಳಿದ್ದಾವೆ. ಓಕೆನಾ? ಟೋಟಲ್ 40 ಬಲ್ಬ್ಗಳಿದ್ದಾವೆ. 20% ಬಲ್ಬ್ಗಳು ದೋಷಪೂರಿತವಾಗಿವೆ. ಏನು ಅದು ಬಲ್ಬ್ ಉರಿತಾ ಇಲ್ಲ 20%. ಆದ್ದರಿಂದ ಉತ್ತಮವಾದ ಬಲ್ಬ್ಗಳನ್ನು ತೆಗೆಯುವ ಸಂಭವನೀಯತೆ ಅಂದಾಗ ಈಗ 100ಕ್ಕೆ 20 ಆದರೆ 40ಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟು ದೋಷಪೂರಿತವಾಗಿದೆ ಅವುಗಳನ್ನು ನಾವು ಏನು ಮಾಡಬೇಕು, ತೆಗಿಬೇಕು. ಹಾಗಾಗಿ 40 ಇಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 40 × 20 ಡಿವೈಡೆಡ್ ಬೈ 100. 0 0 0 0 ಕ್ಯಾನ್ಸಲ್, 4 2 8. ಅಂದರೆ 40 ಬಲ್ಬ್ಗಳಲ್ಲಿ 8 ಏನಾಗಿದ್ದಾವೆ, ಹಾಳಾಗಿದ್ದಾವೆ. ಹಾಗಾಗಿ ಒಟ್ಟು ಬಲ್ಬ್ಗಳ ಸಂಖ್ಯೆ ನಮಗೆ ಸಂಭವನೀಯತೆ ಗೊತ್ತಿರಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು ಒಟ್ಟು ಸಂಭವನೀಯತೆ ಡಿವೈಡೆಡ್ ಬೈ ಫಲಿತ ಘಟನೆಗಳ ಸಂಖ್ಯೆ ಅದು ಎಷ್ಟಾಗಿರುತ್ತೆ ಅಂದರೆ ಈಗ 40ರಲ್ಲಿ 8 ಮೈನಸ್ ಮಾಡಿ 32 ಉಳಿಯುತ್ತೆ. ಓಕೆ, ಇವಾಗ ಕ್ಯಾಲ್ಕುಲೇಟ್ ಮಾಡಿ. 2 1 2, 2 6 12, 2 2 4, 0. ಈಗ 4 4 16, 4 4 16, 4 5 20 ಅಂದಾಗ 4/5 ಅಂತ ಬರುತ್ತೆ. ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ. ಈ ರೀತಿಯಾಗಿ ಸಂಭವನೀಯತೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು 104ನೇ ಪ್ರಶ್ನೆ. 8:x ಸಮಾನುಪಾತ 17.6 ಅನುಪಾತ 72:6ರಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದಿದ್ದಾರೆ. ಸೊ ಇವಾಗ ಸಮಾನುಪಾತದಲ್ಲಿದೆ. ಮಧ್ಯಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿ ಅಂತಿಮ ಸಂಖ್ಯೆಗಳ ಗುಣಲಬ್ಧವು ಕೂಡ ಸಮನಾಗಿರುತ್ತೆ ಎನ್ನುವಂಥ ಕಾನ್ಸೆಪ್ಟು ಸಮಾನುಪಾತದಲ್ಲಿ ಬರುತ್ತೆ. ಹಾಗಾಗಿ ನಾವೀಗ 72.6 × 8. ಸೊ ಇವಾಗ ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. 72 ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಡೆಸಿಮಲ್ ಪಾಯಿಂಟ್ ಇದೆ. ಇದು ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಡೆಸಿಮಲ್ ಪಾಯಿಂಟ್ ಇದೆ. ಹಾಗಾಗಿ ನಾವು ಡೆಸಿಮಲನ್ನು ತೆಗೆದು ಹಾಗೆ ಕೂಡ ಬರಿಬೋದು. 726 × 8 ಡಿವೈಡೆಡ್ ಬೈ 176. ಓಕೆ, ಇವಾಗ 8 1 8, 8 2 16, 8 2 16, 22 1 22, 20. ಸೊ 11ರಿಂದ ಕ್ಯಾನ್ಸಲ್ ಮಾಡೋಣ. 11 2 22, 11 6 66, 11 6 66, 2 1 2, 2 3 6, 2 3 6, x = 33. ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 105ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ = 3 ಸೆಂಟಿಮೀಟರ್ ಆದರೆ ಬಿ ಸಿ = 2 ಸೆಂಟಿಮೀಟರ್ ಆದರೆ ಸಿ ಎ = 2.5 ಸೆಂಟಿಮೀಟರ್ ಆದರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆದರೆ ಇ ಎಫ್ = 4 ಸೆಂಟಿಮೀಟರ್ ಆದರೆ ತ್ರಿಭುಜ ಡಿ ಇ ಎಫ್ನ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆ ಇದೆ. ಸೊ ಇವಾಗ ಕೊಟ್ಟಿರುವಂಥ ತ್ರಿಭುಜ, ಮೊದಲಿಗೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, ಅದನ್ನು ಬರ್ಕೋಣ. ಇದಕ್ಕೆ ಸಮರೂಪವಾಗಿ ಇನ್ನೊಂದು ತ್ರಿಭುಜವನ್ನು ಬರ್ಕೋಬೇಕು. ಎ ಬಿ ಸಿ ಎನ್ನುವಂಥ ತ್ರಿಭುಜ ಎ ಬಿ 3 ಸೆಂಟಿಮೀಟರ್ ಆದರೆ ಬಿ ಸಿ 2 ಆಗಿರುತ್ತೆ, ಎ ಸಿ 2.5 ಆಗಿರುತ್ತೆ. ಇದಕ್ಕೆ ಸಮರೂಪವಾಗಿರುವಂಥ ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಸಮರೂಪ ತ್ರಿಭುಜಕ್ಕೆ ಸಂಬಂಧಿಸಿದಾಗೆ ತೇಲ್ಸ್ನ ಪ್ರಮೇಯ ನಿಮಗೆ ಗೊತ್ತಿರಬೇಕು. ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ ಅಂದರೆ, ಎರಡು ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿದರೆ, ಸಮರೂಪ ಅಂತಂದರೆ ಏನು ಮೊದಲಿಗೆ ತಿಳ್ಕೊರಿ. ಸಮರೂಪತೆ ಅಂದರೆ ಏನಪ್ಪ ಅಂದರೆ, ಎರಡೂ ಆಕೃತಿಗಳು ನೋಡಲಿಕ್ಕೆ ಒಂದೇ ರೀತಿ ಆಗಿರ್ತವೆ, ಗಾತ್ರದಲ್ಲಿ ಬೇರೆ ಆಗಿದ್ದರೂ ಕೂಡ ಅವುಗಳ ಬಾಹುಗಳು ಏನಾಗಿರ್ತವೆ, ಸಮಾನುಪಾತದಲ್ಲಿರುತ್ತೆ ಮತ್ತು ಅವುಗಳ ಕೋನಗಳು ಕೂಡ ಸಮಾನುಪಾತದಲ್ಲಿರುತ್ತೆ. ಇದನ್ನು ತೇಲ್ಸ್ನ ಪ್ರಮೇಯ ಹೇಳುತ್ತೆ. ಹಾಗಾಗಿ ಸಮಾನುಪಾತ ಅಂದರೆ ಈಗ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ತ್ರಿಭುಜ ಡಿ ಇ ಎಫ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಇ ಎಫ್ ಅನ್ನು ಬಾಹುವಿನ ಉದ್ದವನ್ನು ಕೊಟ್ಟಿದ್ದಾರೆ, 4 ಇದೆ. ಸೊ ಇವಾಗ ಬಿ ಸಿಗೆ ಇ ಎಫ್ ಎನ್ನುವಂಥದ್ದು ಸಮರೂಪ ಬಾಹು ಆದರೆ ಇದರ ಎಷ್ಟು, ಈ ಬಿ ಸಿಯ 2 ಪಟ್ಟು ಇ ಎಫ್ ಇದೆ. ಹಾಗಾಗಿ
3ರ 2 ಪಟ್ಟು ಅಂದಾಗ ಇದು 3 2 6 ಆಗಿರುತ್ತೆ. 2.5ರ 2 ಪಟ್ಟು ಅಂದರೆ ಇದು 5 ಆಗಿರುತ್ತೆ. ಹಾಗಾದರೆ ತ್ರಿಭುಜ DEFನ ಸುತ್ತಳತೆ ಅಂದರೆ 6 + 5 + 4 ತಂದಾಗ 15 ಆಗಿರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಈ ರೀತಿಯಾಗಿ 10ನೇ ತರಗತಿಯಲ್ಲಿ ಬರುವಂಥ ಕೋನಗಳು, ಬಾಹು, ಕೋನ, ಬಾಹು, ಈ ರೀತಿಯಾಗಿ ತ್ರಿಭುಜದ ಕೋನ ನಿರ್ಧಾರಕ ಗುಣಗಳು ಮತ್ತು ತೇಲ್ಸ್ನ ಪ್ರಮೇಯ ಸಂಬಂಧಿಸಿದಾಗೆ ನಾವು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ದಯವಿಟ್ಟು. ಈ ರೀತಿಯಾಗಿ ತೇಲ್ಸ್ನ ಪ್ರಮೇಯ ಮೇಲೆ ಪ್ರಶ್ನೆಗಳು ಕೇಳುವಂಥದ್ದು. ಸೊ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 106ನೇ ಪ್ರಶ್ನೆ, ಒಂದು ಸಂಖ್ಯೆಯ ಘನ ಮತ್ತು ಅದೇ ಸಂಖ್ಯೆಯ ವರ್ಗಗಳ ನಡುವಿನ ವ್ಯತ್ಯಾಸ 100 ಆದರೆ ಆ ಸಂಖ್ಯೆ ಯಾವುದು ಅಂತ ಇದೆ. ಈ ಒಂದು ಪ್ರಶ್ನೆನ ಸುಮಾರು ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಏನು ಮಾಡ್ತೀನಿ, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಇವಾಗ 5 ಈ ಸಂಖ್ಯೆಯ ಘನ ಎಷ್ಟಾಗಿರುತ್ತೆ? 5ರ ಘನ ಮೈನಸ್ 5ರ ವರ್ಗ = 100 ಬಂದೇ ಬರುತ್ತೆ. ಇದು 5ರ ಘನ 125, 5ರ ವರ್ಗ 25, ವ್ಯತ್ಯಾಸ 100. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಉಳಿದವುಗಳನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. 10ರ ಘನ 1000 ಬರುತ್ತೆ, ಅದರ ವರ್ಗ 100 ಬರುತ್ತೆ, ಇವುಗಳ ವ್ಯತ್ಯಾಸ 900 ಬರುತ್ತೆ. ಹಾಗಾಗಿ ತಪ್ಪು. ಓಕೆ, ಉಳಿದವುಗಳನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. 107ನೇ ಪ್ರಶ್ನೆ, ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 1/4ರಷ್ಟಿದೆ. ಅವುಗಳ ಘನಫಲವನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆ ಇದೆ. ಈಗ ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 1/4ರಷ್ಟಿದೆ. ಅಂದರೆ ಭೂಮಿ 1 ಆದರೆ ಇದು 1ರ ಘನಫಲ ಅಂದಾಗ 1 ಕ್ಯೂಬ್. ಸೊ 4 ಇದು ಚಂದ್ರನ 1/4ರಷ್ಟು ಅಂದಾಗ ಇದು ಚಂದ್ರನ ಘನಫಲ. ಇಷ್ಟು 4 ಕ್ಯೂಬ್, 1 ಕ್ಯೂಬ್ ಇಷ್ಟು 4 ಕ್ಯೂಬ್ ಅಂದಾಗ 64 ಬರುತ್ತೆ. ಆಪ್ಷನ್ ನಂಬರ್ 1 ಈ ರೀತಿಯಾಗಿ ಕೂಡ ಮಾಡ್ಬೋದು. ಅಥವಾ ನಾವು ಚಂದ್ರನ ವ್ಯಾಸ ಮತ್ತು ಭೂಮಿಯ ವ್ಯಾಸ ಇದು ಒಂದು ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದಾಗ, ಇದು ಚಂದ್ರ, ಇದು ಒಂದು ಭೂಮಿ ಅಂತ ಕನ್ಸಿಡರ್ ಮಾಡಿದಾಗ, ಚಂದ್ರನ ಇದು ಘನಫಲ ತಂದಾಗ ಸ್ಪಿಯರ್ ಆಫ್ ದ ವ್ಯಾಲ್ಯೂಮನ್ನು ಕಂಡುಹಿಡ್ಕೋಬೇಕು. ಈಗ ಭೂಮಿಯ ಒಂದು ವ್ಯಾಲ್ಯೂಮನ್ನು ಕಂಡುಹಿಡಿಯೋದಾದರೆ ಸ್ಪಿಯರ್ ಆಫ್ ದ ವ್ಯಾಲ್ಯೂಮ್ 4/3πr³ R1 ಅಂತ ತಗೋಣ. ಇದು R1³ ಅನುಪಾತ 4/3πr². ಸೊ ಇದು ಭೂಮಿಯ ಒಂದು ರೇಡಿಯಸ್ಸು 4 ಆದರೆ, ಅಂದರೆ ಭೂಮಿಯ ಒಂದು ರೇಡಿಯಸ್ಸು 1 ಅಂತಾದರೆ ಈ ಭೂಮಿಯ ಒಂದು ರೇಡಿಯಸ್ಸಲ್ಲಿ 4 ಭಾಗವನ್ನು ಮಾಡಿದಾಗ ಆ 4ನೇ 1 ಭಾಗದಷ್ಟು ಚಂದ್ರನ ವ್ಯಾಸ ಇದೆ. ಹಾಗಾಗಿ ಇಲ್ಲಿ ನಮಗೆ ರೇಡಿಯಸನ್ನು ಕೊಟ್ಟಿದ್ದಾರೆ. ಭೂಮಿಯ ವ್ಯಾಸ 1 ಆದರೆ, ಈಗ ನೋಡಿ 4/3 ಕ್ಯಾನ್ಸಲ್, π ಕ್ಯಾನ್ಸಲ್. ಭೂಮಿಯ ರೇಡಿಯಸ್ 1³ ಆದರೆ ಈ ಒಂದು ಚಂದ್ರನ ರೇಡಿಯಸ್ಸು 4³ ಆದರೆ 1³ 1 4³ 64. ಸರಿಯಾದ ಆಪ್ಷನ್ 1 ಆಗಿತ್ತು. ಈ ರೀತಿಯಾಗಿ ಈಸಿಯಾಗಿ ಕೂಡ ಮಾಡ್ಬೋದು. ಅಥವಾ ಈ ರೀತಿಯಾಗಿ ನಾವು ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ ಅಂದರೆ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಕೂಡ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 108ನೇ ಪ್ರಶ್ನೆ, x² + 1/x² ಅಂತ ಇದನ್ನು ನಾವು ಕಂಡುಹಿಡ್ಕೋಬೇಕು. ಅಂದರೆ x = 3 + 2√2 ಆದಾಗ x² + 1/x² ಬೆಲೆಯನ್ನು ನಾವು ಈಗ ಕಂಡುಹಿಡ್ಕೋಬೇಕು. ಸೊ ನೋಡಿ, ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಈಸಿ ಟ್ರಿಕ್ಸನ್ನು ಹೇಳ್ತೀನಿ. ಏನಪ್ಪ ಅಂತಂದರೆ x + 1/x ಇದ್ದಾಗ n ಆಗಿರುತ್ತೆ, ಮತ್ತು x² + 1/x² ಇದ್ದಾಗ ಇದು n² - 2 ಅಂತ ಸೂತ್ರ ಬರುತ್ತೆ.
ಸೊ ಎನ್ ಸ್ಕ್ವೇರ್ ಅಂದರೆ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ನಾವು ಮೊದಲಿಗೆ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಎಕ್ಸ್ ವ್ಯಾಲ್ಯೂವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋದಪ್ಪ ಅಂದರೆ ಎಕ್ಸ್ ಅಂದರೆ ಆಲ್ರೆಡಿ ಕೊಟ್ಟಿದ್ದಾರೆ 3 + 2 × ರೂಟು. ನಾನು 1/xನ್ನು ಇದರ ಅವೃತ್ಕ್ರಮ ಇನ್ವರ್ಸ್ ಆಗಿ ಬರ್ಕೋಬೋದು. ಇನ್ವರ್ಸ್ ಯಾವ ರೀತಿ ಅಂದರೆ ಇದು ಪ್ಲಸ್ ಇದ್ದರೆ ನಾವು ನೆಗೆಟಿವ್ ಅಂದರೆ ಇದರ ಕರ್ಣಿಕಾರಕ ರೂಪವನ್ನು ಅಕರ್ಣಿಕಾರಕವಾಗಿ ಬರಿಬೇಕು. 3 - 2 × ರೂಟ್ 2 ಅಂತ ಆಯಿತು. ಸೊ ಇವಾಗ ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು 3 + 2 × ರೂಟ್ 2 ಪ್ಲಸ್ 3 - 2 × ರೂಟ್ 2. ಈಗ ಎಕ್ಸ್ ಮೈನಸ್ 2 ರೂಟ್ 2 ಪ್ಲಸ್ ರೂಟ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಕ್ಯಾನ್ಸಲ್ ಆದಾಗ ಉಳಿಯುತ್ತೇನು, ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು 3 + 3 ಇದು 6 ಆಗುತ್ತೆ. ಸೊ 1 ನೋಡಿ ಇಲ್ಲಿ ಸೂತ್ರ ಬಂತು, ಎಕ್ಸ್ ಪ್ಲಸ್ 1/x = n ಆದರೆ n = 6 ಆಯಿತು. ನಮಗೆ ಏನು ಬೇಕಾಗಿದೆ, x² + 1/x² ಬೇಕಾಗಿದೆ. ಈಗ n ಅಂದರೆ 6 ಇದೆ, 6ರ ವರ್ಗ 36 - 2 = 34. ಸರಿಯಾದ ಉತ್ತರ ಆಪ್ಷನ್ ಡಿ 34. ಸೊ 109ನೇ ಪ್ರಶ್ನೆ, 8, 12, 16, 24 ಮತ್ತು 36ಗಳಿಂದ ಭಾಗಿಸಿದಾಗ ಶೇಷ 3 ಉಳಿಸುವ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ನೆನಪಿರಬೇಕು, ಯಾವಾಗಲೂ ಏನಪ್ಪ ಅಂದರೆ ಕನಿಷ್ಠ ಅಂದರೆ ನಾವು ಯಾವಾಗಲೂ ಲೀಸ್ಟ್ ಕಾಮನ್ ಡಿವೈಸರ್ ಅಂದರೆ LCM ಅನ್ನು ಕಂಡುಹಿಡಿಬೇಕು, ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರನ್ನು ಕಂಡುಹಿಡ್ಕೋಬೇಕು. ಅಥವಾ ಇಲ್ಲಿ ಗರಿಷ್ಠ ಸಂಖ್ಯೆ ಏನಾದರೂ ಕಂಡುಹಿಡೀರಿ ಅಂತ ಕೇಳಿದರೆ ನಾವು ಇವಾಗ HCF ಅನ್ನು ಕಂಡುಹಿಡಿಬೇಕು, ಅಂದರೆ ಮೊಸಾವನ್ನು ಕಂಡುಹಿಡಿಬೇಕು. ಈ ಒಂದು ಪ್ರಶ್ನೆಗೆ ನಾವು ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳ ಲಸಾವನ್ನು ಕಂಡುಹಿಡ್ಕೋಣ. ಲಸ ಮೊದಲಿಗೆ ನಾನು ಸ್ಮಾಲೆಸ್ಟ್ ಪ್ರೈಮ್ ನಂಬರಿಂದ ಡಿವಿಷನ್ ಮಾಡ್ತಾ ಹೋಗ್ತೀನಿ. 2 4 8, 2 6 12, 2 8 16, 2 12 24, 2 1 2 18 36. ಅಗೇನ್ 2ರಿಂದ ಭಾಗಿಸ್ತಾ ಹೋಗ್ತೀನಿ. 2 2 4, 2 3 6, 2 4 8, 2 6 12, 2 9 18. ಸೊ ಅಗೇನ್ 2ರಿಂದ ಭಾಗಿಸ್ತೀನಿ. 2ರಿಂದ ಭಾಗ ಹೋಗೋದಿಲ್ಲ, ಯಾವ್ಯಾವುದಾವೆ ಅದನ್ನೆಲ್ಲ ಹಾಗೆ ಕೆಳಗೆ ಇಟ್ಕೋತಾ ಹೋಗ್ತೀನಿ. ಸೊ 2 1 2, 3 ಹಂಗೆ ಬರ್ಕೋತೀನಿ. 2 2 4, 2 3 6, 9 ಹೋಗೋದಿಲ್ಲ, 9ನ್ನು ಹಾಗೆ ಬರ್ಕೋತೀನಿ. ನಂತರ ನೋಡಿ ಈಗ 3ರಿಂದ ಭಾಗಿಸ್ತೀನಿ. 3 3 1 3, 2 ಹಂಗೆ ಬರ್ಕೋತೀನಿ. 3 1 3, 3 3 9. ಸೊ ಇವಾಗ ಈ ಎಲ್ಲ ಸಂಖ್ಯೆಗಳನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡೋಣ. ಯಾವ್ಯಾವ ಸಂಖ್ಯೆ, 2 2 4, 4 2 8, 8 3 24, 24 2 48, 48 3 ಎಷ್ಟಾಗುತ್ತೆ, 144 ಆಗುತ್ತೆ. 144 ಬಂದರೆ ಆಪ್ಷನ್ ಸಿ ಕರೆಕ್ಟ್ ಅಂತ ಹಾಕಿಬಿಡಬೇಡ್ರಿ, ಇನ್ನೂ ಕೂಡ ಕೆಲಸ ಇದೆ. ಬಂದಿರುವಂಥ ಲಸಕ್ಕೆ ನಾವು ಶೇಷವನ್ನು ಕೂಡಿಸಬೇಕು. ಶೇಷವನ್ನು ಕೂಡಿಸಿದಾಗ 147. ಸರಿಯಾದ ಉತ್ತರ ಆಪ್ಷನ್ ಡಿ 147. ತುಂಬಾ ಈಸಿಯಾಗಿದೆ. ಸುಮಾರು ಎಕ್ಸಾಮಲ್ಲಿ ಈ ರೀತಿಯಾದ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಮೆಂಟಲ್ ಎಬಿಲಿಟಿ ಅಂತ ತಗೊಂಡಾಗ ಈ ರೀತಿಯಾದ ಪ್ರಶ್ನೆಗಳು ಬರ್ತವೆ. ಸೊ ನಮಗೆ ಲಸ ಮಸ ತಂದಾಗ ಅಲ್ಲಿಯೂ ಕೂಡ ಇಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದಾವೆ. ಓಕೆ, ಪ್ರಶ್ನೆ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದಾಗಿತ್ತು. ನೆಕ್ಸ್ಟು 110ನೇ ಪ್ರಶ್ನೆ, ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳನ್ನು ರೇಖಾತ್ಮಕ ಬಹುಪದೋಕ್ತಿಗಳಾಗಿ ವ್ಯಕ್ತಪಡಿಸಿದೆ. ಆದರೆ ಅದರ ವಿಸ್ತೀರ್ಣವು ಒಂದು ಘನ ಬಹುಪದೋಕ್ತಿಯ ಅಥವಾ ವರ್ಗ ಬಹುಪದೋಕ್ತಿಯ ಅಥವಾ ದ್ವಿಪದೋಕ್ತಿಯ ಅಥವಾ ರೇಖಾತ್ಮಕ ಬಹುಪದೋಕ್ತಿಯ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ದಯವಿಟ್ಟು ಕ್ಷಮಿಸಿ, ಇದು ಆಪ್ಷನ್ 2 ಬೇರೆ ಏನೋ ಇದೆ, ಇದನ್ನು ನಾನು ಗಮನಿಸಲಿಲ್ಲ. ಸೊ
ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತೆ. ಯಾಕಪ್ಪ ಅಂದರೆ ನಮಗೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿರಬೇಕು. ಲೆಂತ್ ಇಂಟು ಬ್ರಿಡ್ತ್, ಇದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡುವಂಥ ಸೂತ್ರ ಆಗಿರುತ್ತೆ. ಈಗ ಒಂದು ಆಯತವನ್ನು ಕನ್ಸಿಡರ್ ಮಾಡೋಣ. ಈ ಆಯತದ ಉದ್ದ ಅಗಲ ಎಕ್ಸ್ ಆದರೆ ಈ ಒಂದು ಆಯತದ ಉದ್ದ x+1 ಆಗಿರುತ್ತೆ. ಸೊ ಎಕ್ಸ್ ಇಂಟು x+1 ಆದರೆ ಇದು x² ಪ್ಲಸ್ ಎಕ್ಸ್, ಇಲ್ಲಿ ಏನೂ ಇಲ್ಲ ಅಂದರೂ ಒಂದು ಕಾನ್ಸ್ಟೆಂಟ್ ಇರುತ್ತೆ, =0. ಇದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇರೋದ್ರಿಂದ ಇದು ಒಂದು ದ್ವಿವರ್ಗ ಬಹುಪದೋಕ್ತಿ. ಅಂದರೆ ಈಗ ನಾನು ಯಾಕೆ ಆಪ್ಷನ್ ತಪ್ಪಂತ ಹೇಳಿದೆಪ್ಪ ಅಂದರೆ ವರ್ಗ ಬಹುಪದೋಕ್ತಿ ಅಂದರೂ ಕೂಡ ಒಂದೇ, ದ್ವಿವರ್ಗ ಬಹುಪದೋಕ್ತಿ ಅಂದರೂ ಒಂದೇ. ಹಾಗಾಗಿ ಇಲ್ಲಿ ನಾನು ಸರಿಯಾಗಿ ಗಮನಿಸಲಿಲ್ಲ, ಸಾರಿ. ಸೊ ಇದು ಒಂದು ಆಪ್ಷನ್ ಬೇರೆ ಏನೋ ಇದೆ. ಸೊ ಸರಿಯಾದ ಉತ್ತರ ಏನಿದೆ ಆಪ್ಷನ್ ನಂಬರ್ 3 ಆಗಿರುತ್ತೆ. ಸೊ ಇವಾಗ ದ್ವಿವರ್ಗ ನೋಡಿ, ನಾವು ಸಾಮಾನ್ಯವಾಗಿ ವರ್ಗ ಸಮೀಕರಣ ಅಂತ ಹೇಳಿ ನೋಡಿರ್ತೀವಿ. ವರ್ಗ ಸಮೀಕರಣ ಅಂತ ನಮಗೆ ಗೊತ್ತಿರುತ್ತೆ. ಆದರೆ ದ್ವಿವರ್ಗ ಬಹುಪದೋಕ್ತಿ ಅನ್ನೋದನ್ನು ನಾವು ಎಲ್ಲಿ ಕೇಳಿರೋದಿಲ್ಲ. ಇಂಗ್ಲೀಷ್ ವರ್ಷನಲ್ಲೂ ಕೂಡ ಇದು ಬೈ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ವರ್ಗ ಬಹುಪದೋಕ್ತಿಯನ್ನು ದ್ವಿವರ್ಗ ಬಹುಪದೋಕ್ತಿ ಅಂತ ಕೂಡ ಕರಿತೀವಿ. ಹಾಗಾಗಿ ಆಪ್ಷನ್ ನಂಬರ್ ಸಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಚೌಕದ ಬಾಹುವನ್ನು, ಒಂದು ಚೌಕ ಇದೆ, ಆ ಚೌಕದ ಬಾಹುವನ್ನು 10% ಹೆಚ್ಚಿಸಿದಾಗ ಅದರ ಚೌಕದ ವಿಸ್ತೀರ್ಣದಲ್ಲಾಗುವ ಶೇಕಡ ಹೆಚ್ಚಳ ಎಷ್ಟು ಅಂತ ಕೇಳ್ತಾರೆ. ಸೊ ಮೊದಲಿಗೆ ಚೌಕ ಈ ರೀತಿಯಾಗಿತ್ತು. ಇದರ ಬಾಹುಗಳನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ 10% ಇನ್ಕ್ರೀಸ್ ಮಾಡ್ತೀನಿ. 10% ಇನ್ಕ್ರೀಸ್ ಮಾಡಿದಾಗ ಅದರ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆ ಏನು ಅಂತ ಕೇಳಿದರೆ ಇದಕ್ಕೆ ಒಂದು ಈಸಿ ಟ್ರಿಕ್ಸ್ ಇದೆ. ಈಸಿ ಟ್ರಿಕ್ಸ್ ಏನಪ್ಪ ಅಂದರೆ x ಪ್ಲಸ್ y ಪ್ಲಸ್ xy ಡಿವೈಡೆಡ್ ಬೈ 100 ಅನ್ನುವಂಥ ಸೂತ್ರ ಇದೆ. ಸೊ ಎಕ್ಸ್ ಅಂದರೆ ಏನು, y ಅಂದರೆ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ಎಕ್ಸ್ ಅಂದರೆ ಕೂಡ ಅಂದರೆ ಈ ಒಂದು ಇದು ಆಯತಕ್ಕೂ ಕೂಡ ಸಂಬಂಧಿಸಿದಾಗಿರುತ್ತೆ. ಇಲ್ಲಿ ಚೌಕ ಇರೋದ್ರಿಂದ ಚೌಕದ ಎಲ್ಲ ಬಾಹುಗಳು ಸಮನಾಗಿ ಇರೋದರಿಂದ ನಾವು ಎಕ್ಸ್ ಅಂದರೂ ಒಂದೇ ತಗೋಬೋದು, y ಅಂದರೂ ಕೂಡ ಒಂದೇ ತಗೋಬೋದು. ಅಥವಾ ಇದು ಆಯತ ಅಂತ ಏನಾದರೂ ಪ್ರಶ್ನೆ ಬಂದಿದ್ದರೆ ಆ ಉದ್ದದ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗಿರುತ್ತೆ, ಅಗಲದ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗಿರುತ್ತೆ ಅದನ್ನು ನಾವು ಬರ್ಕೋತೀವಿ. ಈಗ ಚೌಕ ಆಗಿರೋದ್ರಿಂದ ಎಲ್ಲ ಬಾಹುಗಳು ಸಮನಾಗಿರೋದ್ರಿಂದ ಇದು 10 ಮತ್ತು ಇದು ಕೂಡ 10% ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ 10 ಇಂಟು 10 ಡಿವೈಡೆಡ್ ಬೈ 100 ನೋಡಿ, ಇದು 100 ಇದೆ, ಇದು 100 ಇದೆ, ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ 10 + 10 + 1 ಅಂದಾಗ 21% ಏನಾಗುತ್ತೆ, ವಿಸ್ತೀರ್ಣ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ 21%. ನೆಕ್ಸ್ಟ್ 112ನೇ ಪ್ರಶ್ನೆ. √3 = 1.73 ಆದಾಗ √2 = 1.41 ಆದರೆ √300 + √200 ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ √300 + √200 ನೋಡಿ, √300ಕ್ಕೂ ಮತ್ತು √200 ಮತ್ತು 300ಕ್ಕೆ ಯಾವುದೇ ರೀತಿಯಾದ ವರ್ಗಮೂಲ ಇಲ್ಲ. ಆದರೆ ನಾವು ಇದನ್ನು ಈ ರೀತಿಯಾಗಿ ಬರಿಬೋದು, 100 × 3 ಮತ್ತು 2 × 100 ಅಂತ ಬರಿಬೋದು. 100ಕ್ಕೆ ವರ್ಗಮೂಲ ಇದೆ, ಈ 100ಕ್ಕೂ ಕೂಡ ವರ್ಗಮೂಲ ಇದೆ. 100 ಎನ್ನುವಂಥದ್ದು 10ರ ವರ್ಗಮೂಲ. ಹಾಗಾಗಿ 10 × √3 + 10 × √2. ಈಗ 10 ಎರಡು ಕಡೆಗೆ ಕಾಮನ್ ಆಗಿದೆ, ಹಾಗಾಗಿ 10ಅನ್ನು ಕಾಮನ್ ತೆಗಿತೀನಿ. √3 + √2. ಈಗ √3 ಅಂದರೆ ವ್ಯಾಲ್ಯೂ ಏನಿದೆ, √3 ಅಂದರೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟಪ್ಪ, 1.73. √2 ಅಂದರೆ 1.41. ಎರಡನ್ನು ಕೂಡಿಸಿ 1.73 1.41 ಇದು 5, ಇದು 11, ಇದು 3 ಇಂಟು 100 ಮಾಡಿ. 100 ಮಾಡಿದಾಗ ಎಷ್ಟಾಗುತ್ತೆ ನಮಗೆ ಇಲ್ಲಿ, ಸಾರಿ ಇಂಟು 100 ಅಲ್ಲ, 10 ಇದೆ ಅಲ್ವಾ, 10 ಮಾಡಬೇಕು. ಹಾಗಾಗಿ 10 ಮಾಡಿದಾಗ ಒಂದು ಡೆಸಿಮಲ್ ಪಾಯಿಂಟನ್ನು ಸರಿಸಿ ಒಂದು
ಸಾರಿ ಇದು 3 + 1 4 ಬರುತ್ತೆ. ಒಂದು ಡೆಸಿಮಲ್ ಪಾಯಿಂಟನ್ನು ಸರಿಸಿದಾಗ ಆಪ್ಷನ್ ನಂಬರ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಒಂದು ತರಗತಿಯಲ್ಲಿನ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯ ಅನುಪಾತ 7:5 ಆಗಿದೆ. ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ 8 ಹೆಚ್ಚಾಗಿದ್ದರೆ ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಇದೆ. ಸೊ ಮೊದಲಿದಾಗಿ ನಾವು ಏನು ಮಾಡೋಣಪ್ಪ ಅಂದರೆ ಎರಡು ಅನುಪಾತವನ್ನು ಹೋಲಿಕೆ ಮಾಡಿ ನೋಡೋಣ. 7:5 ಅಂತ ಇದೆ. ಸೊ ಈಗ ಗಂಡು ಮಕ್ಕಳು ಏನಿದ್ದಾರೆ ಹೆಣ್ಣು ಮಕ್ಕಳಿಗಿಂತ 2 ಹೆಚ್ಚಿದ್ದಾರೆ. ಓಕೆ, 2 ಹೆಚ್ಚಂದಾಗ ಹೆಣ್ಣು ಮಕ್ಕಳಿಗಿಂತ ಸಂಖ್ಯೆಯಲ್ಲಿ 8 ಹೆಚ್ಚಾಗಿದ್ದಾರೆ. ಅಂದರೆ ಈಗ ಅನುಪಾತದಲ್ಲಿ 2% ಜಾಸ್ತಿ ಆದರೆ ಒಟ್ಟು ಸಂಖ್ಯೆ ಎಷ್ಟಿದೆ? 2 ಇದೆ. ಅಂದರೆ ಈಗ 2% ಹೆಚ್ಚಾದರೆ ವಿದ್ಯಾರ್ಥಿಗಳು 8 ಜಾಸ್ತಿ ಅಂದರೆ ಈ ಒಂದು ಪ್ರಶ್ನೆಯಲ್ಲಿ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು 2 ಅನುಪಾತ ಜಾಸ್ತಿ ಇದ್ದಾರೆ. 2 ಅನುಪಾತ ಅಂದರೆ ಬರೀ 2 ಅನುಪಾತ ಜಾಸ್ತಿ ಆದರೆ 8 ವಿದ್ಯಾರ್ಥಿಗಳು ಹೆಚ್ಚಾಗ್ತಾರೆ. ಹಾಗಾಗಿ ಟೋಟಲ್ ಎಷ್ಟಪ್ಪ ಅಂದರೆ 7 + 5 12 ಆಗುತ್ತೆ. 2 ಬಂದರೆ 2 6 12 8 6 48 8 6 48 ಅಂದಾಗ ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆನ ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಈಗ ಅನುಪಾತವನ್ನು ಕೊಟ್ಟಿದ್ದಾರೆ, ಗಂಡು ಮತ್ತು ಹೆಣ್ಣಿನ ಅನುಪಾತವನ್ನು ಕೊಟ್ಟಿದ್ದಾರೆ. ಅನುಪಾತವನ್ನು ನಾವು ಗಮನಿಸಿದಾಗ ಗಂಡು ಮಕ್ಕಳ ಸಂಖ್ಯೆ ಹೆಣ್ಣು ಮಕ್ಕಳಿಗಿಂತ 2 ಅನುಪಾತದಲ್ಲಿ ಜಾಸ್ತಿ ಇದ್ದಾರೆ. ಅಂದರೆ 2 ಜಾಸ್ತಿ ಆದರೆ 8 ವಿದ್ಯಾರ್ಥಿಗಳು ಜಾಸ್ತಿ ಆದಂಗೆ. ಅನುಪಾತದಲ್ಲಿ 2 ಹೆಚ್ಚಾದರೆ ಸಂಖ್ಯೆಯಲ್ಲಿ 8 ಜನ ಜಾಸ್ತಿ ಆಗ್ತಾರೆ. ಸಪೋಸ್ ಇಲ್ಲಿ ಅನುಪಾತ 4 ಇದ್ದರೆ ಇಲ್ಲಿ 16 ಮಂದಿ ಜಾಸ್ತಿ ಆಗ್ತಾರೆ. ಈ ರೀತಿಯಾಗಿ ಅಂದರೆ ಡಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಅನುಪಾತ ಸಂಖ್ಯೆ ಎಷ್ಟು? ಒಟ್ಟು ವಿದ್ಯಾರ್ಥಿಗಳ ಅನುಪಾತದ ಸಂಖ್ಯೆ 7 + 5 ಅಂದಾಗ ಅದು 12 ಬರುತ್ತೆ. ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ತರಗತಿಯಲ್ಲಿರುವಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 48. ಸೊ ಇದೇ ಒಂದು ಪ್ರಶ್ನೆಯನ್ನು ಈ ತರಗತಿಯಲ್ಲಿರುವಂಥ ಒಟ್ಟು ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಯಾವ ರೀತಿಯಾಗಿ ಬರೀತಿದ್ರಿ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಗಿಂತ ಗಂಡು ಮಕ್ಕಳ ಸಂಖ್ಯೆ 8 ಹೆಚ್ಚಾಗಿದೆ. ಅಂದರೆ ಇಲ್ಲಿ ಹೆಣ್ಣು ಮಕ್ಕಳು 40 ಜನ ಇದ್ದಾರೆ. ಹೆಣ್ಣು ಮಕ್ಕಳು ಎಷ್ಟು ಇದ್ದಾರಪ್ಪ ಅಂದರೆ 20 ಜನ ಇದ್ದಾರೆ. ಹೆಣ್ಣು ಮಕ್ಕಳು 20 ಇದ್ದಾರೆ, ಗಂಡು ಮಕ್ಕಳು 28 ಜನ ಇದ್ದಾರೆ. ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಬೋದು. ನೆಕ್ಸ್ಟ್ 144ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯ ವಯಸ್ಸು ತನ್ನ ಮಗನ ವಯಸ್ಸಿಗಿಂತ 38 ವರ್ಷ ಹೆಚ್ಚು. ಅವರಿಬ್ಬರ ವಯಸ್ಸಿನ ಮೊತ್ತ 82 ವರ್ಷಗಳಾದರೆ ತಂದೆಯ ವಯಸ್ಸು ಎಷ್ಟು ಅಂತ ಇದ್ದೀರಿ. ನೋಡಿ, ಒಬ್ಬ ವ್ಯಕ್ತಿಯ ವಯಸ್ಸು ತನ್ನ ಮಗನ ವಯಸ್ಸಿಗಿಂತ 32 ಹೆಚ್ಚಾಗಿದೆ. ಅಂದರೆ ತಂದೆಯ ವಯಸ್ಸಿನಲ್ಲಿ ಮಗನ ವಯಸ್ಸನ್ನು ಕಳೆದಾಗ 38 ಆಗುತ್ತೆ. ಅವರಿಬ್ಬರ ವಯಸ್ಸಿನ ಮೊತ್ತ ಅಂದರೆ ಫಾದರ್ ಏಜ್, ಸನ್ ಏಜ್ ಎರಡನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? 82 ಆಗುತ್ತೆ. ಸೊ 82 ತಂದಾಗ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಫಾದರ್ ಏಜನ್ನು ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. 2F ಅಂದಾಗ ಇದು ಎಷ್ಟಾಗುತ್ತೆ? 60 ಏಜ್ ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡಿದಾಗ ಇಲ್ಲಿ ಏನು ಬರುತ್ತೆ ಅಂದರೆ 44 ವರ್ಷ ಬರುತ್ತೆ. ಯಾರ್ದು? ಫಾದರ್ ಏಜ್ 2F ಅಂದಾಗ ಫಾದರ್ ಏಜ್ 44 ಇವುಗಳ ವ್ಯತ್ಯಾಸ ಏನು ಬರುತ್ತೆ? ಫಾದರ್ ಏಜ್ 2F ಅಂತಂದಾಗ F = 2F 44 ಅಂದಾಗ 44. ಈಗ 2F ಬಂದು ಡಿವೈಡ್ ಆಗುತ್ತೆ. 2 1 2 2 22. ಫಾದರ್ ಏಜ್ ಎಷ್ಟಾಗುತ್ತೆ? 22 ಆಗುತ್ತೆ. ಸೊ ಇಲ್ಲಿ ನಾವು ಎಕ್ಯುರೇಟ್ ಫಾದರ್ ಏಜನ್ನು ಕಂಡುಹಿಡಬೇಕಾಗಿದೆ. ಎಕ್ಯುರೇಟ್ ಫಾದರ್ ಏಜನ್ನು ಈಗ ಫಾದರ್ ಏಜ್ ಸಿಕ್ಕಿದೆ. ಈಗ ಫಾದರ್ ಏಜ್ ಅಂತಂದಾಗ ಈಗ ಫಾದರ್ ಪ್ಲಸ್ ಸನ್ ಈಗ ಮಗನ ಒಂದು ವಯಸ್ಸನ್ನು ಕಂಡುಹಿಡಿದ್ವಿ. = 82. ಮಗನ ವಯಸ್ಸು ಇದು ಮಗನ ವಯಸ್ಸು. ಓಕೆ, ಮಗನ ವಯಸ್ಸು 22 ಆದರೆ ಸೊ ಇವಾಗ ಫಾದರ್ ಏಜನ್ನು ಕಂಡುಹಿಡಬೇಕಾಗಿದೆ. 82, ಇದು 22 ಈ ಕಡೆ ಬಂದಾಗ -22, ಇದು 0, ಇದು 60. ಫಾದರ್ ಏಜ್ ಎಷ್ಟಪ್ಪ ಅಂದರೆ 60 ವಯಸ್ಸು.
ನೆಕ್ಸ್ಟ್ 115ನೇ ಪ್ರಶ್ನೆ, ಒಂದು ಮಿಶ್ರಣದಲ್ಲಿ ಎ ಬಿ ಸಿ ವಸ್ತುಗಳ ಅನುಪಾತದಲ್ಲಿ 8:5:7 ಆದರೆ ಈ ಮಿಶ್ರಣದಲ್ಲಿ ಶೇಕಡ ಸಿನ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಒಂದು ಮಿಶ್ರಣವನ್ನು ನಾವೀಗ ಏನು ಮಾಡೋಣಪ್ಪ ಅಂದರೆ ಕ್ಯಾಲ್ಕುಲೇಟ್ ಮಾಡೋದಾದರೆ ಈಗ ಟೋಟಲ್ ನಾವು ಸಿನ ಮಿಶ್ರಣವನ್ನು ಕಂಡುಹಿಡಬೇಕಾಗಿದೆ. ಸಿನ ಮಿಶ್ರಣ ಅಂದರೆ ಅದು 7 ಆಗಿರುತ್ತೆ. ಸೊ ಎಲ್ಲವನ್ನು ಕೂಡಿಸಿ 7 + 5 ಅಂದಾಗ 12, 12 + 8 ಅಂದಾಗ 20 ಆಗುತ್ತೆ. ಇವಾಗ ಸಿನ ಮಿಶ್ರಣ ತಂದಾಗ ಇದು 7 ಸಿನ ಮಿಶ್ರಣ ಆಗಿರುತ್ತೆ. ಟೋಟಲ್ ಎಷ್ಟುಪ್ಪ ಅನುಪಾತ 20. ಸೊ ಇವಾಗ ನಾವು 100ಕ್ಕೆ ಶೇಕಡ ಪ್ರಮಾಣ ತಂದಾಗ 100ಕ್ಕೆ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಸೊ ಇವಾಗ 20 ಬಂದೆ 25 5 35 7 35 ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟು ಇಲ್ಲಿವರೆಗೂ ನಾವು ನಮ್ಮ ಗಣಿತ ವಿಷಯದಲ್ಲಿ ಬರುವಂಥ ಕ್ಯಾಲ್ಕುಲೇಷನ್ ಪಾರ್ಟ್ ಆಗಿತ್ತು. ಇನ್ನು ಉಳಿದ 5 ಪ್ರಶ್ನೆಗಳೇನಿದಾವಪ್ಪ ಅಂದರೆ ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ದಾವೆ. ಸೊ ಅವುಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾವ ರೀತಿಯಾಗಿರುತ್ತೆ ಪ್ರಶ್ನೆ ಅಂತ. ಸಮೀಕರಿಸುವಿಕೆ ಹೊಸದಾದ ಮಾಹಿತಿಯನ್ನು ಅಳವಡಿಸಿಕೊಳ್ಳುವುದಾದರೆ ಅವಕಾಶವನ್ನು ಒದಗಿಸುವುದು ಏನಾಗಿರುತ್ತೆ ಅಂದರೆ ಅವಕಾಶವನ್ನು ಒದಗಿಸುವಂಥದ್ದು ಪ್ರಸ್ತುತವಾಗಿರುವಂಥ ಸನ್ನಿವೇಶಗಳನ್ನು ಪುನಃ ರೂಪಿಸುವುದಾಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. 117ನೇ ಪ್ರಶ್ನೆ, ನೀಲನಕ್ಷೆ ಎನ್ನುವಂಥದ್ದು ಒಂದು ಸಾಧನಾ ಪರೀಕ್ಷೆಗೆ ನಾವು ಅಳವಡಿಸಿಕೊಳ್ಳೋದಾದರೆ ಕಾರ್ಯಕ್ಷಮತೆಯಲ್ಲಿ ಯಾವುದನ್ನು ಅಳವಡಿಸ್ಕೋತೀವಿ ಅನ್ನುವಂಥದ್ದು. ಸೊ ಇಲ್ಲಿ ಆಪ್ಷನ್ ನಂಬರ್ ಬಿ ರೂಬಿಕ್ಸ್ ಎನ್ನುವಂತಹ ಒಂದು ನಾವು ಕಾರ್ಯಕ್ಷಮತೆಗೆ ಬಳಸುವಂಥ ಒಂದು ನೀಲನಕ್ಷೆ ಅಂದರೆ ಈ ರೀತಿಯಾಗಿ ಸಿಮಿಲರ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಹೋಲಿಕೆ ಮಾಡಿ ಸಮಾನುಪಾತದಲ್ಲಿ ಬರೆಯುವಂಥದ್ದು. ಇಲ್ಲಿ ರೂಬಿಕ್ಸ್ ಎನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 118ನೇ ಪ್ರಶ್ನೆ, ಗಣಿತ ಬೋಧನೆಯ ಗುರಿ ಎನ್ನುವಂಥದ್ದು ಏನಾಗಿದೆ ಅಂದರೆ ಮತ್ತು ವಿಶಾಲ ಮತ್ತು ಸಮಗ್ರ ಆದರೆ ಗಣಿತ ಬೋಧನೆಯ ಉದ್ದೇಶ ಏನು ಅಂತ ಇದೆ. ಗಣಿತ ಬೋಧನೆಯ ಉದ್ದೇಶ ಏನಾಗಿರುತ್ತೆ ಅಂದರೆ ಇದು ಆದರ್ಶ ಮತ್ತು ದೀರ್ಘಕಾಲಿಕವಾಗಿ ಬರೋದಿಲ್ಲ. ಇದು ಗಣಿತ ಎನ್ನುವಂಥದ್ದು ಈಗ ನಂಬರ್ಸ್ಗಳನ್ನು 2 ಅಂದರೆ 2 ಆಗಿರುತ್ತೆ, ಅದು ನಿರ್ದಿಷ್ಟವಾಗಿರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ ಬಿ ನೇರ ಮತ್ತು ನಿರ್ದಿಷ್ಟ ಆಗಿರುತ್ತೆ. ಗಣಿತದ ಬೋಧನೆಯ ಉದ್ದೇಶ ಏನಪ್ಪ ಅಂದರೆ ನೇರ ಮತ್ತು ನಿರ್ದಿಷ್ಟ ಆಗಿರುತ್ತೆ. 119ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು 1 + 3 4 ಆದರೆ 1 + 3 + 5 = 9 ಆದರೆ ಅಂದರೆ ಈ ರೀತಿಯಾಗಿ ಪ್ಯಾಟರ್ನ್ಸ್ಗಳನ್ನು ಗುರುತಿಸಿದಾಗ ನಂತರ n ಸ್ವಾಭಾವಿಕ ಸಂಖ್ಯೆಗಳ ಬೆಸ ಸಂಖ್ಯೆಗಳ ಮೊತ್ತ n² ಎಂದು ತೀರ್ಮಾನಿಸುತ್ತಾನೆ. ಅಂದರೆ ಇಲ್ಲಿ ಏನಿದೆ ಅಂದರೆ 2 ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಇದು 2ರ ವರ್ಗ ಸಂಖ್ಯೆ ಸಿಗ್ತಾ ಇದೆ ಮತ್ತು 3 ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ 3ರ ವರ್ಗ ಸಂಖ್ಯೆ ಸಿಗ್ತಾ ಇದೆ. 4 ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ 4ರ ವರ್ಗ ಸಂಖ್ಯೆ ಸಿಗ್ತಾ ಇದೆ. ಹಾಗಾಗಿ n ಸ್ವಾಭಾವಿಕ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಅದರ ಮೊತ್ತವು n² ಅಂತ ತೀರ್ಮಾನ ಮಾಡಲಾಗುತ್ತೆ. ಈ ತೀರ್ಮಾನವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಊಹೆಯನ್ನು ರೂಪಿಸುವಿಕೆ. ಈಗ ಒಂದು ಪ್ಯಾಟರ್ನನ್ನು ಕೊಟ್ಟಿದೆ, ಈ ಪ್ಯಾಟರ್ನ ಮೇಲೆ ನಾವು ಒಂದು ಫಾರ್ಮುಲಾವನ್ನು ರೆಡಿ ಮಾಡ್ತೀವಿ. ಈ ಫಾರ್ಮುಲಾವನ್ನು ನಾವು ಈ ಒಂದು ಪ್ಯಾಟರ್ನ್ಗೆ ಅನುಗುಣವಾಗಿ ನಾವು ಅಸಂಪ್ಷನನ್ನು ಮಾಡ್ಕೋತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಆಗಿರುತ್ತೆ. ಓಕೆ, ಈಗ ಪೇಪರ್ 2ನ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. 120ನೇ ಪ್ರಶ್ನೆ ಈ ರೀತಿಯಾಗಿದೆ. ದೃಷ್ಟಿ ಸಾಮರ್ಥ್ಯ ಹೊಂದಿರದ ಅಂದರೆ ಬ್ಲೈಂಡ್ನೆಸ್ ಇರುವಂಥ ಮಗು, ದೃಷ್ಟಿ ಸಾಮರ್ಥ್ಯ ಹೊಂದಿರದ ಮಗುವಿನ ಜ್ಯಾಮಿತೀಯ ಆಕಾರಗಳ ತಿಳುವಳಿಕೆಯನ್ನು ಒದಗಿಸುವುದು ಈ ಕೆಳಕಂಡವುಗಳಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ ಅಂತ ಪ್ರಶ್ನೆ ಇದೆ. ಸೊ ನಮ್ಮ ಶಿಕ್ಷಣದಲ್ಲಿ ಸಮನ್ವಯ ಶಿಕ್ಷಣವನ್ನು ಅಳವಡಿಸಿಕೊಂಡಿರೋದ್ರಿಂದ ಯಾವುದೇ ರೀತಿಯಾದ ಅಂಗವೈಕಲ್ಯ ಇರುವಂಥ ಬುದ್ಧಿಮಾಂದ್ಯ ಮಕ್ಕಳಿರ್ಬೋದು, ಎಲ್ಲ ರೀತಿ ಮಕ್ಕಳಿಗೆ ಸಾಮಾನ್ಯ ಮಕ್ಕಳೊಂದಿಗೆ ಕಲಿಕೆಯನ್ನು ಕೊಡಬೇಕು ಎನ್ನುವಂಥದ್ದು ಸಮನ್ವಯ ಶಿಕ್ಷಣ
ನೀತಿ ಆಗಿರೋದ್ರಿಂದ ಇಲ್ಲಿ ದೃಷ್ಟಿ ಸಾಮರ್ಥ್ಯ ಹೊಂದಿರದಂಥ ವಿದ್ಯಾರ್ಥಿಗಳಿಗೆ ಗಣಿತ ಬೋಧನೆ ಮಾಡುವಂಥ ಶಿಕ್ಷಕರು ಯಾವ ರೀತಿಯಾಗಿ ಆಕಾರದ ಮೇಲೆ ತಿಳುವಳಿಕೆಯನ್ನು ಹೊಂದಿರಬೇಕು, ಯಾವ ರೀತಿಯಾಗಿ ಕಲಿಸಬೇಕು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಇದು ಬರೋದಿಲ್ಲ. ಬಹು ಆಯ್ಕೆ ಪ್ರಶ್ನೆ ಅಂದರೆ ಬರೀ ಕೇಳೋದಾಗಿರುತ್ತೆ, ನೋಡೋದೇನೂ ಇರಲ್ಲ. ಸೊ ಇಲ್ಲಿ ಎರಡನೇದು, ಮಗುವು ಆಕಾರಗಳನ್ನು ಸ್ಪರ್ಶದಿಂದ ವಿವರಿಸುವ ಮತ್ತು ಗುರುತಿಸುತ್ತಾನೆ ಎಂದು ಮೌಖಿಕ ಪರೀಕ್ಷೆ. ಸೊ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಆಕಾರವನ್ನು ಕೊಟ್ಟು ಇದು ತ್ರಿಭುಜ, ಇದು ರೆಕ್ಟ್ಯಾಂಗಲ್, ಇದು ಕೋನ, ಈ ರೀತಿಯಾಗಿ ಅವುಗಳನ್ನು ಸ್ಪರ್ಶದಿಂದ ಆ ಒಂದು ಆಕಾರಗಳ ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ಆಪ್ಷನ್ ನಂಬರ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು 2025ರಲ್ಲಿ ನಡೆದಿರುವಂಥ TET ಪೇಪರ್ 2ನ ಗಣಿತ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಈ ರೀತಿಯಾಗಿತ್ತು. ಸೊ ಇನ್ನು ಮುಂದೆ ಬರುವಂಥ GPST ಮತ್ತು HST ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗೆ ಸೀರೀಸ್ ವೈಸ್ ವಿಡಿಯೋಸ್ಗಳು ಬರ್ತವೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.